ಇದೊಂಥರ ಅಣ್ಣ ತಂಗಿಯ ವಿಶೇಷ ಬಾಂಧವ್ಯ ಇದು. ತಂಗಿಗೆ ಎಕ್ಸಾಮ್ನಲ್ಲಿ ಕಾಪಿ ಮಾಡಲಿಕ್ಕೆ, ನಕಲು ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಪೊಲೀಸರ ಮೇಲೇ ಇಲ್ಲಿ ಸಹೋದರ ಹಲ್ಲೆ ಮಾಡಿರುವಂಥ ಘಟನೆ ಇದು. ತನ್ನ ಸಹೋದರಿಯಲ್ಲಿ ಎಕ್ಸಾಮ್ ಬರೀತಾ ಇದ್ದಾಳೆ, ನಾನು ಕಾಪಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು, ಆದರೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಿಡಲಿಲ್ಲ ಇವರು ಅಂತ ಅಣ್ಣ ಹೋಗಿ ಏನು ಮಾಡಿರೋದು, ಸಹೋದರ ಪೊಲೀಸ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇದು. ತಂಗಿಗೆ ನಕಲು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂಥೇಳಿ ಕಲಬುರಗಿಯ ಅಫ್ಜಲ್ಪುರದಲ್ಲೊಬ್ಬ ಇಂಥ ಅಣ್ಣ ನಿಮಗೆ ಕಾಣಿಸ್ತಾನೆ. ಸೆಕೆಂಡ್ ಇಯರ್ PUC ಎಕ್ಸಾಮ್ನಲ್ಲಿ ಕಾಪಿ ಚೀಟಿ ಕಿತ್ಕೊಂಡಿದ್ರು ಪೇದೆ. ಅಂದರೆ ಈತ ಕಾಪಿ ಚೀಟಿಯನ್ನು ಸಪ್ಲೈ ಮಾಡೋಕ್ಕೆ ಬಂದಿದ್ದ ಅಂತ ಕಾಣುತ್ತೆ ಸಹೋದರಿಗೆ. ಆದರೆ ಈ ಕಾಪಿ ಚೀಟಿನ ತಡೆದು ಬಿಡ್ತಾರೆ ಈ ಪೇದೆ. ತಂಗಿಗೆ ನಕಲು ಮಾಡೋಕ್ಕೆ ಬಿಡಲಿಲ್ವಲ್ಲ ಅಂತ ಕೈಲಾಸ್ ಎನ್ನುವ ವ್ಯಕ್ತಿ ಪೊಲೀಸ್ ಪೇದೆ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ಆರೋಪ ಇದೆ. ಇಲ್ಲಿ ಪೊಲೀಸ್ ಪೇದೆ ಪಂಡಿತ್ ಪಾಂಡ್ರೆಗೆ ಹಿಗ್ಗಾಮುಗ್ಗಾ ಥಳಿತ ಕೂಡ ಆಗಿದೆ. ನೋಡಿ, ಅವ್ರು ಕಲ್ಲುಗಳೆಲ್ಲ ಎತ್ಕೊಂಡ್ಬಿಡ್ತಾರಲ್ಲಿ, ನೆಲದ ಮೇಲೆ ಬಿದ್ದಿರೋ ಕಲ್ಲು ಎತ್ಕೊಂಡು ಆ ಕಲ್ಲಲ್ಲೂ ಕೂಡ ಪೊಲೀಸ್ ಪೇದೆಗೆ ಹೊಡೆದಿರ್ತಕ್ಕಂಥ ಘಟನೆ ಇದು. ತಂಗಿ ಸಹೋದರಿಗೆ ನೋಡಿ ನೇರವಾಗಿ ಅದು ಮುಖಕ್ಕೆ ಬಿದ್ದಿದೆ. ಅದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಅಂತ ಆ ಕ್ಷಣದ ಒಂದು ಕೋಪ ಆ ಪೇದೆ ಜೀವವನ್ನೇ ತೊಗೊಳ್ಬಹುದಾಗಿತ್ತೇನೋ. ತುಂಬ ಅದು ಕಪಾಳಕ್ಕೆ ಬಿದ್ದಿದೆ ಅಂತ ಕಾಣುತ್ತೆ. ಆ ಕಲ್ಲಲ್ಲಿ ತುಂಬ ಜೋರಾಗಿ ಹೊಡೆದಿದ್ದಾನೆ, ಒಂದು ಪೆಟ್ಟು ಬಿದ್ದಿದೆ. ಅಷ್ಟೇ ಸಾಲದು ಅಂತ ಮತ್ತೆ ಕೂಡ ಅದೇ ಕಲ್ಲು ತೊಗೊಂಡು ಹೊಡೆಯ ಕೂಡ ಟ್ರೈ ಮಾಡಿದ್ದಾನೆ. ಈ ವೇಳೆಯಲ್ಲಿ ಅವನನ್ನು ಒಂದಷ್ಟು ಜನ ಹಿಡ್ಕೊಂಡಿದ್ದಾರೆ. ಇಲ್ಲಿ ಇಷ್ಟೇ ವಿಷಯ, ಸಹೋದರಿಗೆ ಎಕ್ಸಾಮ್ನಲ್ಲಿ ಕಾಪಿ ಮಾಡೋಕ್ಕೆ ಬಿಡಲಿಲ್ಲ ಈ ಪೊಲೀಸ್ ಪೇದೆ ಅಂತ. ಅಕ್ರಮ ಮಾಡೋಕ್ಕೆ ಬಿಟ್ಟಿದ್ರೆ ಪೊಲೀಸ್ ಪೇದೆ ಒಳ್ಳೆಯವನು, ಬಿಡಲಿಲ್ವಲ್ಲ ಅದಕ್ಕೆ ಪೊಲೀಸ್ ಪೇದೆ ಮೇಲೆ ಹಲ್ಲೆ. ಈ ಕಥೆ ಇಲ್ಲಿ ನಡೆದಿದೆ.